ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪಲ್ಲವಿ ಅಂಡ್ ಸಂಗಮದೇವ ಯೂಟ್ಯೂಬ್ ಚಾನಲ್. ಇವತ್ತು ಪಲಾವ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಆಗಿರುವ ಇಂಗ್ರೀಡಿಯೆಂಟ್ಸ್: ಅಡುಗೆ ಎಣ್ಣೆ, ಹಸಿಮೆಣಸಿನ್ಕಾಯಿ ಖಾರ ಇದೆ, ಅದಕ್ಕೆ 6 ತೊಗೊಂಡಿದ್ದೀನಿ. ಕ್ಯಾರೆಟ್ ಮತ್ತು ಬೀನ್ಸ್, ಬಟಾಣಿ, ಇದನ್ನ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಯೂಸ್ ಮಾಡಿದ್ದೀವಿ. ಟೊಮ್ಯಾಟೊ, ಕರ್ಬೇವಿನ ಸೊಪ್ಪು, ಶುಂಠಿನ ಕಟ್ ಮಾಡ್ಕೊಂಡಿದ್ದೀವಿ. ಈ ಥರ ಶುಂಠಿನ ಸಣ್ಣದಾಗಿ ಹಚ್ಕೊಂಡಿದ್ದೀವಿ. ಮಸಾಲೆಗೆ ಗರಂ ಮಸಾಲೆ, ಜೀರಿಗೆ, ಸ್ಟಾರ್ ಮೊಗ್ಗು, ಸಂಬಾರ, ಪಲಾವ್ ಎಲೆ, ಚಕ್ಕೆ, ಮೆಣಸು, ಚಾಟ್ ಮಸಾಲ ಮತ್ತು ನಿಂಬೆಹಣ್ಣು. ನೆಕ್ಸ್ಟು ಬೆಳ್ಳುಳ್ಳಿ ಸಿಪ್ಪೆನ ಈ ಥರ ಬಿಡಿಸ್ಕೊಂಡಿದ್ದೀವಿ. ಇದು ಮಸಾಲೆಗೆ. ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀವಿ. ನಂತರ ಅರಳುಪ್ಪು ಹಾಕಬೇಕು. ಅರಳುಪ್ಪು ಆ್ಯಡ್ ಮಾಡೋದ್ರಿಂದ ಏನಂದರೆ ಇಂಪ್ಯೂರಿಟೀಸ್ ಜಾಸ್ತಿ ಇರೋಲ್ಲ ಅರಳುಪ್ಪಲ್ಲಿ. ನೆಕ್ಸ್ಟು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಸಾಂಬಾರು ಸೊಪ್ಪು, ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು, ಬೆಳ್ಳುಳ್ಳಿ, ಆಗಲೇ ಸಿಪ್ಪೆ ತೆಗೆದಿದ್ವಲ್ಲ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಚಕ್ಕೆ, ಲವಂಗ, ಸಂಬಾರ, ಜೀರಿಗೆ ಎಲ್ಲನೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಮಸಾಲೆ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಒಗ್ಗರಣೆಗೆ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಪಲಾವ್ ಎಲೆ, ಈರುಳ್ಳಿ, ಸ್ಟಾರ್ ಮೊಗ್ಗು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ರೆಡ್ಡಿಶ್ ಆಗೋ ಗಂಟ. ನೆಕ್ಸ್ಟು ಅದಕ್ಕೆ ಟೊಮ್ಯಾಟೊ ಹಾಕಿ ಫ್ರೈ ಮಾಡಿ, ರಾತ್ರಿ ನೆನೆ ಹಾಕಿಟ್ಟಿರೋ ಬಟಾಣಿಯನ್ನು ಹಾಕಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಕ್ಯಾರೆಟ್ ಆ್ಯಡ್ ಮಾಡಿ ಸಣ್ಣದಾಗಿ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಫ್ರೈ ಮಾಡಿ, ನಂತರ ಅದಕ್ಕೆ ಬೀನ್ಸ್ ಹಾಕಿ ಮತ್ತೆ 2 ಮಿನಿಟ್ಸ್ ಫ್ರೈ ಮಾಡಿದ ನಂತರ ಉಪ್ಪಿನ ಪುಡಿ ಹಾಕಿ, ಏಕೆಂದರೆ ತರಕಾರಿ ಚೆನ್ನಾಗಿ ಬೇಯುತ್ತೆ. ನೆಕ್ಸ್ಟು ಗರಂ ಮಸಾಲೆ, ಚಾಟ್ ಮಸಾಲೆ. ಈ ಗರಂ ಮಸಾಲೆ ಮನೆಯಲ್ಲೇ ಮಾಡಿರೋದು. ಗರಂ ಮಸಾಲೆ ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ಗರಂ ಮಸಾಲೆ ಅಂತ ಟೆಕ್ಸ್ಟ್ ಮಾಡಿ. ನೆಕ್ಸ್ಟು ಮಸಾಲೆ ರೆಡಿ ಮಾಡಿ, ಆ ಮಸಾಲೆಯನ್ನು ರುಬ್ಕೊಂಡು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕೆಂದರೆ ಇದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆಗ ಪಲಾವ್ ಟೇಸ್ಟ್ ಸಖತ್ತಾಗಿರುತ್ತೆ. ನಂತರ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ, ಯಾಕೆಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ನಂತರ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ 3 ಲೋಟ ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ 5 ಲೋಟ ನೀರು ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ನೀರನ್ನು ಕುದಿಯಲು ಬಿಡಿ, ಆಗ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ. ನಂತರ ಅಕ್ಕಿ, ನೀವು ಪಲಾವ್ ಮಾಡೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಮುಂಚೆ ಅಕ್ಕಿ ನೆನೆ ಹಾಕಿ, ಆಗ ಪಲಾವ್ ಉಡಿಯಾಗುತ್ತೆ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಕೆಂಪು ರಾಜ್ಮುಡಿ ರೈಸು. ಇದನ್ನ 10 ಮಿನಿಟ್ಸ್ ಬಿಫೋರ್ ನೆನೆ ಹಾಕಿದ್ದೆ. ಈಗ ಈ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು. ಅರಿಶಿನ ಪುಡಿ ಆ್ಯಡ್ ಮಾಡೋದ್ರಿಂದ ಕಲರ್ ಜಾಸ್ತಿ ಆಗುತ್ತೆ. ನಿಂಬೆಹಣ್ಣು ಹಾಕಿದ್ರೆ ಪಲಾವ್ ಟೇಸ್ಟ್ ಸಖತ್ತಾಗಿರುತ್ತೆ. ನಂತರ ಸಾಂಬಾರು ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ ಬಾಯ್ಲ್ ಮಾಡಿ. ಮಸಾಲೆ ಎಲ್ಲ ರೈಸಿಗೆ ಚೆನ್ನಾಗಿ ಹಿಡಿಯುತ್ತೆ. ಒಂದು ವಿಷಲ್ ಹಾಕಿದ ನಂತರ ನೋಡಿ ಪಲಾವ್ ಎಷ್ಟು ಸಖತ್ತಾಗಿದೆ. ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ಇನ್ನಷ್ಟು ವೀಡಿಯೋಗಳಿಗಾಗಿ ಪಲ್ಲವಿ ಅಂಡ್ ಸಂಗಮದೇವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.